ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ಹೋಳಿ ಹುಣ್ಣಿಮೆ. ಹುಣ್ಣಿಮೆಯಂದು ಶ್ವೇತ ವರ್ಣದಲ್ಲಿ ಕಂಗೊಳಿಸಬೇಕಿರುವಂತಹ ಚಂದ್ರ ಇವತ್ತು ಮಾತ್ರ ರಕ್ತ ವರ್ಣದಲ್ಲಿ ರಾರಾಜಿಸಲಿದ್ದಾನೆ. ಶಶಿಗೂ ಗ್ರಹಣ ಹಿಡಿತಾ ಇದ್ದು ರಕ್ತ ಚಂದ್ರ ದರ್ಶನ ಆಗಲಿದೆ. ನಭು ಮಂಡಲದಲ್ಲಿಂದು ಕೌತುಕ ಸೃಷ್ಟಿಸಲಿರೋ ಚಂದಿರ, ಹಾಲುಳುಪಿನ ಚಂದಿರ ಇಂದು ಕಡು ಕೆಂಪಾಗಲಿದ್ದಾನೆ. ಹುಣ್ಣಿಮೆಯ ಬೆಳದಿಂಗಳಿಗೂ ಮುನ್ನ ತಾಮ್ರ ಮತ್ತು ಕೆಂಪು ರಕ್ತದ ಬಣ್ಣದಲ್ಲಿ ಚಂದಿರ ಗೋಚರ. ಈ ವಿಸ್ಮಯಕ್ಕೆ ಕಾರಣವೇ ಚಂದ್ರಗ್ರಹಣ. ಇಂದು ಕೇತುಗ್ರಸ್ತ ಚಂದ್ರಗ್ರಹಣ, ದೇವರ ದರ್ಶನಕ್ಕೆ ಬ್ರೇಕ್. ಇಂದು ಹೋಳಿ ಹುಣ್ಣಿಮೆ. ಇವತ್ತೇ ಚಂದ್ರನಿಗೆ ಗ್ರಹಣ ಹಿಡಿಯಲಿದೆ. ನಿತ್ಯ ಬೂದು ಬಣ್ಣದಲ್ಲಿರುವಂತಹ ಚಂದ್ರ ಇಂದು ಕೆಂಪು ವರ್ಣದಲ್ಲಿ ಕಂಗೊಳಿಸಲಿದ್ದಾನೆ. ತಾಮ್ರ ಮತ್ತು ಕೆಂಪು ರಕ್ತದ ಬಣ್ಣದಲ್ಲಿ ಶಶಿ ಗೋಚರ ಆಗ್ತಿರುವುದರಿಂದ ಇದನ್ನ ಬ್ಲಡ್ ಮೂನ್ ಅಂತಲೂ ಕರೀತಾರೆ. 2026 ಈ ಮೊದಲ ಚಂದ್ರಗ್ರಹಣ ಉತ್ತರ ಅಮೆರಿಕ, ಆಸ್ಟ್ರೇಲಿಯಾ, ಪೂರ್ವ ಏಷ್ಯಾದಲ್ಲಿ ಗೋಚರಿಸಲಿದ್ದು ಭಾರತದಲ್ಲಿಯೂ ಭಾಗಶಃ ಈ ಚಂದ್ರಗ್ರಹಣವನ್ನ ವೀಕ್ಷಣೆ ಮಾಡಬಹುದು. ಇಂದು ಮಧ್ಯಾಹ್ನ 3:13ಕ್ಕೆ ಗ್ರಹಣ ಆರಂಭ ಆಗಲಿದೆ. ಸಂಜೆ 4:44ಕ್ಕೆ ಗ್ರಹಣ ತೀವ್ರವಾಗಲಿದೆ. ಸಂಜೆ 5 ಗಂಟೆಗೆ ಚಂದ್ರನಿಗೆ ಸಂಪೂರ್ಣ ಗ್ರಹಣ ಆಗಲಿದೆ. ಸಂಜೆ 6:47ಕ್ಕೆ ಚಂದ್ರಗ್ರಹಣ ಅಂತ್ಯವಾಗಲಿದೆ. ಭಾರತದ ದೆಹಲಿ, ಲಕ್ನೋ, ಕೋಲ್ಕತ್ತಾ, ಚೆನ್ನೈ, ಜೈಪುರ, ಮುಂಬೈ, ಗುವಾಹಟಿ, ಇಟಾನಗರ ಸೇರಿದಂತೆ ಒಂದಿಷ್ಟು ನಗರಗಳಲ್ಲಿ ಚಂದ್ರಗ್ರಹಣ ಗೋಚರಿಸಲಿದೆ. ಆದರೆ ಬೆಂಗಳೂರಿನಲ್ಲಿ ಪಾರ್ಶ್ವ ಚಂದ್ರಗ್ರಹಣದ ಒಂದು ಭಾಗ ಕೆಲವು ನಿಮಿಷ ಮಾತ್ರ ಕಾಣಿಸಲಿದೆ. ಬೆಂಗಳೂರು ಮತ್ತು ನಮ್ಮ ಭಾರತದ ಕಡೆ ಬಂದಾಗ ಚಂದ್ರ ಉದಯ ಆಗುತ್ತಲ್ಲ, ಆ ಉದಯದಿಂದನೇ ನಮಗೆ ಗ್ರಹಣಗಳನ್ನು ನೋಡ್ಬೋದು. ಬಟ್ ಗ್ರಹಣ ಉದಯದ ನಂತರ ಆಗಲ್ಲ, ಗ್ರಹಣ ಆಲ್ರೆಡಿ ಆಗಿಬಿಟ್ಟಿರ್ತದೆ. ಬಟ್ ಬರ್ತಾ ಬರ್ತಾ ಈವ್ನಿಂಗ್ ಅದು ಗ್ರಹಣ ಬಿಡ್ತಾ ಬರ್ತದೆ. ಸೊ ಆಲ್ಮೋಸ್ಟ್ ನಮಗೆ ಸಾಯಂಕಾಲ ಗ್ರಹಣ ಬಿಡುವುದನ್ನು ನಾವು ನೋಡ್ತೀವಿ. ಮೈಸೂರು ಚಾಮುಂಡಿ ಧರ್ಮಸ್ಥಳ ಮಂಜುನಾಥನಿಗೂ ಗ್ರಹಣ. ಗ್ರಹಣ ಕಾಲದಲ್ಲಿ ನಾಡಿನ ದೇಗುಲಗಳಲ್ಲಿ ದರ್ಶನ ಬಂದ್. ಇಂದಿನ ಚಂದ್ರಗ್ರಹಣದ ಎಫೆಕ್ಟ್ ಹಲವು ದೇಗುಲಗಳಿಗೆ ತಟ್ಟಲಿದೆ. ಗ್ರಹಣ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿ ದರ್ಶನ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 8:30ರವರೆಗೆ ಬಂದ್ ಆಗಿರಲಿದೆ. ಆದರೆ ನಂಜನಗೂಡಿನ ನಂಜುಂಡೇಶ್ವರ ಎಂದಿನಂತೆ ದರ್ಶನ ಕೊಡಲಿದ್ದಾನೆ. ಇನ್ನು ಚಾಮರಾಜನಗರದ ಮೇಲೆ ಮಹದೇಶ್ವರ ಬೆಟ್ಟದಲ್ಲಿ ಎಂದಿನಂತೆ ದರ್ಶನವಿರಲಿದೆ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದ ದೇಗುಲವು ಎಂದಿನಂತೆ ತೆರೆಯಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದಲ್ಲಿ ಮಧ್ಯಾಹ್ನ 1:30ರಿಂದ ರಾತ್ರಿ 7:30ರವರೆಗೆ ದೇವರ ದರ್ಶನ ಇರುವುದಿಲ್ಲ. ಇನ್ನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇಂದು ಮತ್ತು ನಾಡಿದ್ದು ಸರ್ಪ ಸಂಸ್ಕಾರ ಸೇರಿದಂತೆ ಯಾವುದೇ ಸೇವೆಗಳಿರುವುದಿಲ್ಲ. ಬೆಳಗ್ಗೆ 9 ಗಂಟೆಗೆ ದೇಗುಲ ಬಂದ್ ಆಗಲಿದೆ. ಭೋಜನ ವ್ಯವಸ್ಥೆಯೂ ಇರಲ್ಲ. ಬ್ಯೂರೋ ರಿಪೋರ್ಟ್, TV9.